ಆರ್ಯ, ನಿನ್ನ ಬಿಸ್ನೆಸ್ಗೆ ಯಾವುದೋ ಲೋನ್ಗೆ ಅರ್ಜಿ ಹಾಕಿದೆ ಅಂದೆಯಲ್ಲ, ಅದು ಮಂಜೂರಾಯ್ತಾ ಅಂತ ಕೇಳಿದ್ಲು ಅನ್ವಿತಾ. ಹ್ಞೂ, ಪ್ರೋಸೆಸ್ನಲ್ಲಿದೆ, ಆದರೆ ಮದುವೆ ಯಾವ ಮಾಡ್ಕೊಳ್ಳೋಣ್ವೇ ಅಂತ ಕೇಳಿದೆ ಆರ್ಯ. ಇನ್ನೊಂದು 2 ತಿಂಗಳಲ್ಲಿ ನನ್ನ ಓದು ಮುಗಿಯುತ್ತೆ ಅಲ್ವಾ, ಆಗ ಮನೇಲಿ ಮಾತಾಡ್ತೀನಿ ಅಂದ್ಲು ಅನ್ವಿತಾ. ಹ್ಞೂ, ಹಾಗಿದ್ರೆ ಇನ್ನೊಂದು 2 ತಿಂಗಳು ಕಾಯಬೇಕು ಅನ್ನೋ ಹಾಗಾಯ್ತು ನಾನು ಅಂದ ಆರ್ಯ ಮುದ್ದಾಗಿ. ಕಾಯಲೇಬೇಕಲ್ಲ, ಅಲ್ಲಿವರೆಗೆ ಕೂಡ ವ್ಯವಹಾರ ಶುರು ಮಾಡ್ತೀಯಾ ಅಲ್ವಾ. ಇಬ್ಬರು ಚೆನ್ನಾಗಿ ಮದುವೆ ಮಾಡಿಕೊಂಡು ಅತ್ತೆ ಮತ್ತು ಮಾವನ ಜೊತೆ ಹೈದ್ರಾಬಾದ್ ಕೊಟ್ಟು ಹೋಗ್ಬೋದು ಅಂದ್ಲು ಅನ್ವಿತಾ. ಹ್ಞೂ, ನಿಮ್ಮ ಮಾವ ನಮ್ಮ ಜೊತೆ ಬರಲ್ಲ ಬಿಡೆ, ಅವರಿಗೆ ಇಲ್ಲಿರೋ ವ್ಯವಹಾರ ಮತ್ತು ಜಮೀನುಗಳನ್ನ ನೋಡ್ಕೊಳ್ಳೋದೇ ಕೆಲಸ. ಹ್ಞೂ, ನಾವು ಒಪ್ಸೋಣ ಬಿಡು. ಆದರೆ ಚಂದು ಅತ್ತೆ ಮನೆಯಲ್ಲೇ ಇದ್ದಾಳೆಯೇ ಅಂತ ಕೇಳಿದ್ಲು ಅನ್ವಿತಾ. ಹ್ಞೂ, ಯಾವುದೋ ಆಷಾಢವೋ ಶ್ರಾವಣವೋ ಅಂತೆ, ಇವತ್ತು ತಂಗಿ ಮತ್ತು ಬಾಬಾ ಮನೆಗೆ ಬರ್ತಿದ್ದಾರೆ ಅಂತ ಹೇಳಿದ್ಲು ಅಂದ ಆರ್ಯ. ಹೌದಾ, ಹಾಗಿದ್ರೆ ಚಂದು ಬಂದಮೇಲೆ ನನಗೆ ಹೇಳಪ್ಪ, ನಾನು ಅವಳನ್ನ ಭೇಟಿ ಆಗ್ತೀನಿ ಅಂದ್ಲು ಅನ್ವಿತಾ. ಹ್ಞೂ, ನಾನೇ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಅಮ್ಮ ಮತ್ತು ಅಪ್ಪನಿಗೆ ಪರಿಚಯ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ನಾಳೆ ಕರ್ಕೊಂಡು ಹೋಗ್ತೀನಿ, ಸಿದ್ಧ ಆಗಿರು. ಕಾಲೇಜ್ ಮುಗಿದ ಮೇಲೆ ಕಾಲೇಜ್ ಹತ್ರ ಬರ್ತೀನಿ ಅಂತ ಹೇಳ್ದ ಆರ್ಯ. ಹ್ಞೂ ಆರ್ಯ, ಇನ್ನು ಮನೆಗೆ ಹೋಗ್ತೀನಿ ಬಾ, ಕಾಲೇಜ್ ಮುಗಿಯೋ ಸಮಯ ಆಯ್ತಲ್ವಾ, ಮನೆಯಲ್ಲಿ ಅಮ್ಮ ಅಪ್ಪ ನೋಡ್ತಾರೆ ಅಂದ್ಲು ಅನ್ವಿತಾ. ಸರಿ ನಡಿ ಅಂತ ಅನ್ವಿತಾಳನ್ನು ಅವಳ ಮನೆ ಹತ್ರ ಬಿಟ್ಟು ಆರ್ಯ ಮನೆಗೆ ಹೊರಟು ಹೋದ. ಆರ್ಯ ಮತ್ತು ಅನ್ವಿತಾ ಒಂದೇ ಊರು, ಒಂದೇ ಶಾಲೆ, ಚಿಕ್ಕಂದಿನಿಂದಲೇ ಗೆಳೆಯರು. ಹಾಗೆ ಅವರ ಸ್ನೇಹ PUCನಲ್ಲಿದ್ದಾಗಲೇ ಪ್ರೇಮವಾಗಿ ಬದಲಾಯಿತು. ಆಗ ಅನ್ವಿತಾ ಇಂಟರ್ನಲ್ಲಿದ್ದರೆ ಆರ್ಯ ಪದವಿ ಓದ್ತಾ ಇದ್ದ. ಅಂದಿನಿಂದ ಒಬ್ಬರ ಮೇಲೆ ಒಬ್ಬರಿಗೆ ಪ್ರಾಣ. ಖಂಡಿತವಾಗಿ ದಿನಕ್ಕೆ ಒಂದು ಸಲವಾದರೂ ಭೇಟಿಯಾಗಿ ಮಾತಾಡ್ಕೊಳ್ತಿದ್ರು. ಈಗ ಹೀಗೆ ಆರ್ಯನ ಓದು ಮುಗಿದಿದೆ, ವ್ಯವಹಾರ ಶುರು ಮಾಡಿದ್ಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತ ಇಬ್ಬರು ನಿರ್ಧರಿಸಿದ್ರು. 2 ಮನೆಗಳಲ್ಲಿ ವಿಷಯ ಹೇಳಬೇಕು. ಆರ್ಯನ ಮನೆಯಲ್ಲಿ ಅನ್ವಿತಾಳನ್ನು ಇಷ್ಟಪಡ್ತಿದ್ದಾನೆ ಅಂತ ಸ್ವಲ್ಪ ಗೊತ್ತಿತ್ತು, ಆದರೆ ಅನ್ವಿತಾ ಮನೆಯಲ್ಲಿ ಯಾರಿಗೂ ತಿಳಿದಿರಲಿಲ್ಲ. ಇನ್ನು ಮನೆಯಲ್ಲಿ ಸ್ವಲ್ಪ ತಿಳಿದಿದ್ದರಿಂದ ಆರ್ಯ ಅನ್ವಿತಾಳನ್ನು ಮನೆಯವ್ರಿಗೆ ಪರಿಚಯ ಮಾಡಿಸೋಣ ಅಂತ ಮರುದಿನ ಕಾಲೇಜ್ನಿಂದ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಷ್ಟೊತ್ತಿಗಾಗಲೇ ಚಂದು ಮತ್ತು ಸಾಮ್ರಾಟ್ ಆರ್ಯನ ಮನೆಗೆ ಬಂದಿರ್ತಾರೆ. ಚಂದ್ರಿಕಾ ಮದುವೆ ವರ್ಷದ ಹಿಂದೆ ಸಾಮ್ರಾಟ್ ಜೊತೆ ಮಾಡಿದರು. ಒಬ್ಬ ಮಧ್ಯವರ್ತಿ ಮೂಲಕ ಬಂದ ಸಂಬಂಧ ಅದು. ಅಷ್ಟೊತ್ತಿಗೆ ಸಾಮ್ರಾಟ್ ಯಾವುದೋ ಚಿಕ್ಕದಾಗಿ ಬಿಸ್ನೆಸ್ ಶುರು ಮಾಡಿದ್ರಿಂದ ಹಿಂದೆ ಆಸ್ತಿ ಕೂಡ ಇದೆ ಅಂತ ತಿಳಿದ ಮೇಲೆ ಸಂಬಂಧ ಬೇಡ ಅನ್ನೋದಕ್ಕೆ ಇವರಿಗೆ ಕಾರಣ ಇರಲಿಲ್ಲ. ಹಾಗಾಗಿ ಶಂಕರ್ ಅವರು ಆ ಸಂಬಂಧಕ್ಕೆ ಒಪ್ಪಿಗೆ ನೀಡ್ತಾರೆ. ಆದರೆ ಸಾಮ್ರಾಟ್ ತನ್ನ ಆಸ್ತಿಗಿಂತ ಚಂದ್ರಿಕಾಳಿಗಿರೋ ಆಸ್ತಿ ಹೆಚ್ಚು ಅಂತ ತಿಳ್ಕೊಂಡೇ ಚಂದ್ರಿಕಾಳನ್ನ ಮದುವೆ ಆಗಿದ್ದ. ಅವಳ ಹಿಂದೆ ಬರೋ ಆಸ್ತಿಗಾಗಿ ಈ ಮದುವೆಯನ್ನು ಮಾಡಿಕೊಂಡಿದ್ದ. ಶಂಕರ್ ಅವರು ಚಂದ್ರಿಕಾ ಮದುವೆಯಲ್ಲಿ ಯಾವುದೇ ಕೊರತೆ ಮಾಡಲಿಲ್ಲ. ಅವಳಿಗೆ ವರದಕ್ಷಿಣೆಯಾಗಿ ತಮಗಿದ್ದ ಅರ್ಧದಷ್ಟು ಆಸ್ತಿಯನ್ನು ಚಂದ್ರಿಕಾ ಹೆಸರಿಗೆ ಕೊಟ್ಟಿದ್ದರು. ಮದುವೆ ಬಹಳ ವೈಭವದಿಂದ ನೆರವೇರಿತು. ಹಾಗೆ ಅವರಿಗೆ ಯಾವುದೇ ಅಗತ್ಯ ಇದ್ದರೂ ಶಂಕರ್ ಅವರು ತಕ್ಷಣ ಹಣ ಕೊಡ್ತಿದ್ರು. ಅದಕ್ಕಾಗಿ ಚಂದ್ರಿಕಾಳನ್ನ ಚೆನ್ನಾಗಿ ನೋಡ್ಕೊಳ್ಳುವಂತೆ ಸಾಮ್ರಾಟ್ ನಟಿಸ್ತಿದ್ದ. ಮನೆಯಲ್ಲಿ ಚಂದ್ರಿಕಾ ಜೊತೆ ಚೆನ್ನಾಗಿರುವಂತೆ ನಟಿಸ್ತಾ ಹೊರಗಡೆ ತನ್ನ ವ್ಯವಹಾರಗಳನ್ನೆಲ್ಲ ಮುಂದುವರಿಸ್ದ. ಅವನಿಗೆ ಹೆಣ್ಣು ಬಾಕತನ ಜಾಸ್ತಿ, ಆದರೆ ಅದನ್ನು ಚಂದ್ರಿಕಾ ಮುಂದೆ ಎಂದೂ ತೋರಿಸ್ಕೊಳ್ತಿರಲಿಲ್ಲ. ಮನೆಯಲ್ಲಿ ಹೆಂಡತಿಯನ್ನು ಇಟ್ಕೊಂಡು ಹೊರಗಡೆ ಹುಡುಗಿಯರ ಹಿಂದೆ ಹಲಿತಿದ್ದ. ಸಾಮ್ರಾಟ್ ತಾಯಿ ಸರೋಜ, ಆಕೆ ಗಂಡ ಇತ್ತೀಚೆಗಷ್ಟೇ ತೀರಿ ಹೋದರು. ಅವ್ರ ಮಗಳು ಜ್ವಾಲ. ತಾಯಿ ಮತ್ತು ಮಗಳಿಗೂ ಅಹಂಕಾರ ಬಹಳ ಹೆಚ್ಚು. ಮದುವೆ ಆಗ 5 ತಿಂಗಳಿಗೆ ಗಂಡನನ್ನು ಬಿಟ್ಟು ವಿಚ್ಛೇದನ ನೀಡಿ ಮನೆಯಲ್ಲಿ ಕೂತಿದ್ದಾಳೆ ಜ್ವಾಲ. ಯಾಕೆ ಅಂತ ಕೇಳಿದ್ರೆ, ಅವ್ನು ನನಗಿಷ್ಟ ಇಲ್ಲ, ಅವನೇ ಹೆಚ್ಚಾಗಿ ಸಂಪಾದಿಸ್ತಿಲ್ಲ, ನನಗೆ ಹಣ ಕೊಡ್ತಿಲ್ಲ ಅಂತ ಯಾವುದೋ ನೆಪ ಹೇಳಿ ಮನೆಯಲ್ಲಿದ್ಲು. ಸಾಮ್ರಾಟ್ ಮದುವೆಯಲ್ಲಿ ಆರ್ಯನನ್ನ ನೋಡಿ ಹುಚ್ಚುಚ್ಚಾಗಿ ಇಷ್ಟಪಟ್ಟು ಅವನ ಜೊತೆ ನನ್ನ ಮದುವೆ ಆಗಬೇಕು ಅಂತ ಹಠ ಹಿಡಿತಿದ್ದಾಳೆ. ಜ್ವಾಲಾ ಮಾತಿಗೆ ಸರೋಜ ಮತ್ತು ಸಾಮ್ರಾಟ್ ಶಂಕರ್ ಮತ್ತು ಸುಲೋಚನಾ ಅವ್ರನ್ನ ಕೂರಿಸಿ, ಜ್ವಾಲಾಗೆ ಈಗಾಗಲೇ ಮದುವೆ ಆಗಿತ್ತು, ಆದರೆ ಆ ಹುಡುಗನೇ ಈಕೆಯನ್ನು ಬಿಟ್ಟಿದ್ದಾನೆ ಅಂತ ಜ್ವಾಲಾ ಕಡೆಯಿಂದ ಯಾವುದೇ ತಪ್ಪಿಲ್ಲದಂತ ಸುಳ್ಳು ಹೇಳಿ ಆರ್ಯನ ಜೊತೆ ಈಕೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಸುಮ್ಮನೆ ಮಾತಾಡ್ತಾರೆ. ಆದರೆ ಆರ್ಯ, ನಂಗೆ ಜ್ವಾಲಾ ನನ್ನ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ಅವರ ಮುಖದ ಮೇಲೆ ಹೇಳಿಬಿಡ್ತಾನೆ. ಆರ್ಯ ಹಾಗೆ ಹೇಳಿದ್ರಿಂದ ಶಂಕರ್ ಮತ್ತು ಸುಲೋಚನಾ ಅವರು ಕೂಡ, ಮಗನಿಗೆ ಇಷ್ಟ ಇಲ್ಲ ಅಂದರೆ ನಮಗೂ ಇಷ್ಟ ಇಲ್ಲ, ನೀವು ಬೇರೇನೂ ಅಂದ್ಕೋಬೇಡಿ ಅಂತ ಹೇಳ್ತಾರೆ. ಯಾಕಂದರೆ ಈಗಾಗಲೇ ಮದುವೆಯಾದ ಹುಡುಗಿನ ಆರ್ಯನಿಗೆ ಮಾಡಿಕೊಡಲು ಶಂಕರ್ ಮತ್ತು ಸುಲೋಚನಾ ಅವ್ರಿಗೆ ಇಷ್ಟ ಇರಲಿಲ್ಲ. ಜೊತೆಗೆ ಜ್ವಾಲಾ ಕೂಡ, ಅವಳ ಗುಣ ಕೂಡ ಅವರಿಗೆ ಸ್ವಲ್ಪ ತಿಳಿದಿತ್ತು, ಅವಳು ತುಂಬ ಅಹಂಕಾರಿ ಅಂತ. ಆರ್ಯ ಮುಖಕ್ಕೆ ಹೊಡೆದಂತ ಹೇಳಿದ್ರಿಂದ ಸಾಮ್ರಾಟ್, ಸರೋಜ ಮತ್ತು ಜ್ವಾಲಾಗಿ ಇವರ ಮೇಲೆ ಕೋಪ ಹೆಚ್ಚಾಗುತ್ತೆ. ಅಂದಿನಿಂದಲೇ ಚಂದ್ರಿಕಾಳಿಗೆ ಸ್ವಲ್ಪವಾಗಿ ಕಿರುಕುಳ ನೀಡೋದಕ್ಕೆ ಶುರು ಮಾಡ್ತಾರೆ. ಈಗ ಯಾವುದೋ ಹೆಂಡತಿಗಾಗಿ ಚಂದ್ರಿಕಾ ಜೊತೆ ಅವರ ಮನೆಗೆ ಬಂದಿದ್ದಾನೆ ಸಾಮ್ರಾಟ್. ಹೋಗುವಾಗ ಹೀಗಾದರೂ ಮಾಡಿ ಮಾವನಿಗೆ ಸ್ವಲ್ಪ ಹಣ ದೋಚಬಹುದು ಅನ್ನೋ ಆಸೆಯಿಂದ ಆರ್ಯ ಅನ್ವಿತಾಳನ್ನು ಕರ್ಕೊಂಡು ಮನೆಗೆ ಹೋಗೋ ಹೊತ್ತಿಗೆ ಚಂದ್ರಿಕಾ ಮತ್ತು ಸಾಮ್ರಾಟ್ ಹಾಲ್ನಲ್ಲಿ ಕೂತಿದ್ರೆ ಸುಲೋಚನಾ ಅವರ ಅಡುಗೆ ಮನೆಯಲ್ಲಿ ಕಾಫಿ ಮಾಡ್ತಿರ್ತಾರೆ. ಶಂಕರ್ ಅವರು ವರಾಂಡದಲ್ಲಿ ಕೂತಿರ್ತಾರೆ. ಆರ್ಯ ಅನ್ವಿತಾಳನ್ನು ಕರ್ಕೊಂಡು ಮನೆಗೆ ಹೋದಾಗ ಈ ದೃಶ್ಯವಿರುತ್ತೆ. ಅನ್ವಿತಾ,
ಆರ್ಯ ಭಯ ಆಗ್ತಿದೆ ಕಣೋ ಅಂತ ಅವನ ಅಂಗಿ ಹಿಡ್ಕೊಂಡಿದ್ದಕ್ಕೆ ಏನೂ ಆಗಲ್ಲ ಬಿಡು, ಈಗಾಗಲೇ ನಮ್ಮ ವಿಷಯ ಅವ್ರಿಗೆ ಸ್ವಲ್ಪ ತಿಳಿದಿದೆ, ಈಗ ಪೂರ್ತಿಯಾಗಿ ತಿಳಿದು ಹೋಗುತ್ತೆ ಅಷ್ಟೇ, ನೀನು ಗಾಬರಿ ಆಗ್ಬೇಡ ಅಂತ ಅನ್ವಿತಾಳ ಕೈ ಹಿಡಿದು ಅವಳನ್ನು ಹತ್ರಕ್ಕೆ ಕರ್ಕೊಂಡು ಒಳಗೆ ಹೋದ ಆರ್ಯ. ಶಂಕರ್ ಅವರು ಎದುರಾಗಿದ್ದರಿಂದ ಅಪ್ಪ ಅಂತ ಕರೆದ ಆರ್ಯ. ಶಂಕರ್ ಅವರು ಆರ್ಯನ ಕರೆಗೆ ಅನ್ವಿತಾಳನ್ನು ನೋಡಿ ಯಾರು ಅನ್ನುವಂತೆ ನೋಡಿದ್ದಕ್ಕೆ ಅಪ್ಪ ಈಕೆ ನನ್ನ ಗೆಳತಿ ಅನ್ವಿತಾ ಅಂತ ಪರಿಚಯ ಮಾಡಿಕೊಟ್ಟ. ನಮಸ್ತೆ ಅಂಕಲ್ ಅಂತ ಶಂಕರ್ ಅವರ ಆಶೀರ್ವಾದ ಪಡೆದಳು ಅನ್ವಿತಾ. ಚೆನ್ನಾಗಿರೋ ಮಗಳೇ ಅಂದರು ಅವರು. ಅಮ್ಮ ಎಲ್ಲಿದ್ದಾರಪ್ಪ ಅಂತ ಕೇಳ್ದ ಆರ್ಯ. ಮನೆಯಲ್ಲಿದ್ದಾಳೆ, ಹೋಗು ಆ ಹುಡುಗಿನ ಕರ್ಕೊಂಡು ಹೋಗು ಅಂದರು ಶಂಕರ್ ಅವರು. ಹ್ಞೂ ಅಪ್ಪ ಬಾ ಅನ್ನುತ್ತಾ ಅನ್ವಿತಾಳನ್ನು ಮನೆಯೊಳಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಚಂದ್ರಿಕಾ ಮತ್ತು ಸಾಮ್ರಾಟ್ ಹಾಲ್ನಲ್ಲಿ ಕೂತು ಟಿ ವಿ ನೋಡ್ತಿರ್ತಾರೆ. ಆರ್ಯ ಮತ್ತು ಅವನ ಹಿಂದೆ ಬಂದ ಅನ್ವಿತಾಳನ್ನು ನೋಡಿ ಚಂದ್ರಿಕಾ ಸ್ವಲ್ಪ ಆಶ್ಚರ್ಯದಿಂದ ಆರ್ಯನ ಕಡೆ ನೋಡಿ ಅತ್ತಿಗೆಯಾ ಅಂತ ತುಟಿ ಅಲ್ಲಾಡಿಸಿ ಕೇಳಿದ್ಲು. ಆರ್ಯ ಕಣ್ಣು ಮುಚ್ಚಿ ಹೌದು ಅಂತ ಸನ್ನೆ ಮಾಡಿದ ತಕ್ಷಣ ಚಂದ್ರಿಕಾ ನಗ್ತಾ ಹೋಗಿ ಆಯ್ ಹತ್ಗೆ ಅಂತ ಅನ್ವಿತಾಳನ್ನು ಅಪ್ಕೊಂಡ್ಳು. ಅನ್ವಿತಾ ಕೂಡ ನಗ್ತಾ ಹಾಯ್ ಚಂದು ಚೆನ್ನಾಗಿದೆಯಾ ಅಂತ ಕೇಳಿದ್ಲು. ಹಾಂ ಚೆನ್ನಾಗಿದ್ದೀನಿ ಅದಕ್ಕೆ ಅಂದ್ಲು ಚಂದು. ಇವರ ಮಾತುಗಳಿಗೆ ಸುಲೋಚನಾ ಅವರು ಕಡೆ ಅಡುಗೆ ಮನೆಯಿಂದ ಬಂದಿದ್ದರಿಂದ ಅನ್ವಿತಾ ಅವರ ಹತ್ರ ಹೋಗಿ ನಮಸ್ತೆ ಆಂಟಿ ಅಂತ ಅವರ ಆಶೀರ್ವಾದ ಕೂಡ ಪಡೆದ್ಲು. ನಮಸ್ತೆ ಅಮ್ಮ, ಚೆನ್ನಾಗಿರಮ್ಮ ಕಂದ ಅಂತ ಅವರ ಆರ್ಯನ ಕಡೆ ನೋಡಿದ ತಕ್ಷಣ ನಿಮ್ಮ ಸೊಸೆ ಅಂತ ಸನ್ನೆ ಮಾಡ್ದ. ಸುಲೋಚನಾ ಅವ್ರ ಮಗನ ಕಡೆ ಅಬ್ಬೋ ಅನ್ನುವಂತೆ ಒಂದು ನೋಟ ಬೀರಿ ಚೆನ್ನಾಗಿದೆಯಾ ಮಗಳೇ, ಹೀಗೆ ಬಾ ಕೂತ್ಕೋ ಅಂತ ಅನ್ವಿತಾಳನ್ನು ಸೋಫಾ ಮೇಲೆ ಕೂರಿಸಿ ಅನ್ವಿತಾಗೆ ಜ್ಯೂಸ್ ತಂದು ಕೊಡ್ತಾರೆ. ಅನ್ವಿತಾ ಅಲ್ಲಿ ಏನೋ ಊಹಿಸ್ಕೊಂಡಿದ್ಲು, ಆದರೆ ಇಲ್ಲಿ ಎಲ್ಲರೂ ತನ್ನನ್ನು ಸಂತೋಷದಿಂದ ಸ್ವಾಗತಿಸಿದ್ರಿಂದ ಅವಳಿಗೆ ಖುಷಿಯಾಯಿತು. ಅವಳೆದುರಿಗೆ ಕೂತಿದ್ದ ಸಾಮ್ರಾಟ್ ಕಡೆ ನೋಡಿ ನಂತರ ಆರ್ಯನ ಕಡೆ ನೋಡಿದ್ಲು. ನಮ್ಮ ಭಾವ ಅನ್ವಿತಾ ಅಂತ ಆರ್ಯ ಹೇಳಿದ ತಕ್ಷಣ ಹಾಯ್ ಅಣ್ಣ ಅಂದ್ಲು ಅನ್ವಿತಾ. ಅನ್ವಿತಾ ಬಂದಾಗಿಂದ ಅವಳನ್ನ ಬಹಳ ಕೀಳು ನೋಟದಿಂದ ನೋಡ್ತಿದ್ದ ಸಾಮ್ರಾಟ್ಗೆ ಈಗ ಅನ್ವಿತಾ ಅವನನ್ನು ಅಣ್ಣ ಅಂದ ತಕ್ಷಣ ಅವನ ಕೋಪ ಕಟ್ಟೆಯೊಡೆಯಿತು. ಆದರೆ ಅವನ ಕೋಪ ಹೊರಗೆ ಹಾಕ್ತೆ ಸಣ್ಣದಾಗಿ ನಕ್ಕು ಸುಮ್ಮನಾದ. ಆದರೆ ಅವನ ನೋಟ ಮಾತ್ರ ಬದಲಾಗಲಿಲ್ಲ. ಅದು ಕೂಡ ಯಾರಿಗೂ ತಿಳಿಯದಂತೆ ಕಳ್ಳತನದಿಂದ ಅನ್ವಿತಾಳನ್ನು ನೋಡ್ತಲೇ ಇದ್ದ. ಹೇಗಿದ್ದಾಳಮ್ಮ ನಿನ್ನ ಸೊಸೆ ಅಂತ ಆರ್ಯ ಕೇಳಿದ ತಕ್ಷಣ ನನ್ನ ಸೊಸೆಗೇನಪ್ಪ ಬಂಗಾರದಂತಿದ್ದಾಳೆ ಅಂತ ಅನ್ವಿತಾಳ ದೃಷ್ಟಿ ತೆಗೆದರು ಸುಲೋಚನಾ ಅವರು. ಅನ್ವಿತಾ ನೋಡಿದ್ಯಾ ಅನ್ನುವಂತೆ ಆರ್ಯನ ಕಡೆ ನೋಡಿ ಕಣ್ಣು ಹೊಡೆದಿದ್ದಕ್ಕೆ ಅಬ್ಬಾ ಅಂದ ಆರ್ಯ. ಅನ್ವಿತಾ ಇನ್ನು ಅವರೆಲ್ಲರ ಜೊತೆ ಬೆರೆತು ಶಂಕರ್ ಅವರು ಸುಲೋಚನಾ ಚಂದು ಮತ್ತು ಆರ್ಯನ ಜೊತೆ ಹರಟೆ ಹೊಡಿತಾ ಅಲ್ಲೇ ಊಟ ಮಾಡಿ ಎಲ್ರಿಗೂ ಹೋಗಿ ಬರ್ತೀನಿ ಅಂತ ಹೇಳಿ ಮನೆಗೆ ಹೊರಟು ಹೋದ್ಲು. ಅತ್ತೆ ಮಾವ ಚಂದು ಎಲ್ಲರೂ ಇಷ್ಟ ಆದರು. ಆರ್ಯ ನನ್ನನ್ನು ಹೇಗೆ ಸ್ವೀಕರಿಸ್ತಾರೋ ಅಂದ್ಕೊಂಡಿದ್ದಾದರೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಥ್ಯಾಂಕ್ ಯು ಆರ್ಯ, ನಿನ್ನ ಜೊತೆಗೆ ಇಂಥ ಒಳ್ಳೆಯ ಕುಟುಂಬವನ್ನು ನನಗೆ ನೀಡ್ತಿರೋದಕ್ಕೆ ಅಂತ ಬೈಕ್ ಮೇಲೆ ಅವನನ್ನು ಅಪ್ಕೊಂಡು ಕೂತಲು ಅನ್ವಿತಾ. ಆರ್ಯ ಬೈಕ್ ಓಡಿಸಿದ್ಲೆ ಅವಳ ಕೈ ಹಿಡಿದು ಮುತ್ತು ಕೊಟ್ಟು ಅವಳ ಮನೆ ಹತ್ತಿರ ಬಂದ ತಕ್ಷಣ ಬೈಕ್ ನಿಲ್ಲಿಸಿ ಜಾಗ್ರತೆಯಾಗಿ ಹೋಗು, ಮನೆಯಲ್ಲಿ ಹೇಳಿದೆಯಾ ತಡ ಆಗ್ತಿದೆ ಅಂತ ಕೇಳ್ದ. ಹ್ಞೂ ಹೇಳಿದ್ದೀನಿ ಕಣೋ, ಸ್ಪೆಷಲ್ ಕ್ಲಾಸ್ ಇದೆ ತಡ ಆಗುತ್ತೆ ಅಂತ ಹೇಳಿದ್ದೀನಿ, ಅದಕ್ಕೆ ಇದುವರೆಗೂ ಫೋನ್ ಬರಲಿಲ್ಲ. ನೀನು ಹೋಗ್ತೀನಿ ಬಾ, ನೀನು ಕೂಡ ಜಾಗ್ರತೆಯಾಗಿ ಹೋಗು, ಮನೆಗೆ ಹೋದ್ಮೇಲೆ ಫೋನ್ ಮಾಡು ಅಂದ್ಲು ಅನ್ವಿತಾ. ಸರಿ ಬಂಗಾರ ಅಂತ ಅನ್ವಿತಾಳನ್ನ ಹತ್ರ ಕೇಳಿಕೊಂಡು ಅವಳ ತುಟಿಗಳ ಮೇಲೆ ಒಂದು ಮುತ್ತು ನೀಡಿ ಇನ್ನು ಹೋಗು ಅಂತ ಅವಳನ್ನ ಕಳಿಸಿ ಅವನ ಮನೆಗೆ ಬಂದ. ಅನ್ವಿತಾ ಹೋದ್ಮೇಲೆ ಸಾಮ್ರಾಟ್ ಆಲೋಚನೆಗಳು ಬೇರೆಯಾಗಿಯೇ ಸಾಕ್ತಿವೆ. ಇವನಿಗಿಂತ ಸುಂದರವಾದ ಹೆಂಡತಿಯ ನನ್ನ ತಂಗಿಯನ್ನು ಮದುವೆ ಆಗೊಂಡ್ರೆ ಬೇಡ ಅಂತ ಈಕೆ ಹಿಂದೆ ಬೀಳ್ತಿದ್ದಾನಾ? ಇದನ್ನು ನಾನು ಸೆಟ್ ಮಾಡ್ಕೊಳ್ತೀನಿ, ನಿಜಕ್ಕೂ ಇವಳನ್ನ ಹೇಗೆ ಮದುವೆ ಆಗ್ತಾನೋ ನೋಡೇ ಬಿಡ್ತೀನಿ ಅಂತ ಕ್ರೂರವಾದ ಆಲೋಚನೆಗಳನ್ನ ಮಾಡೋದಕ್ಕೆ ಶುರು ಮಾಡಿದ ಸಾಮ್ರಾಟ್. ಅನ್ವಿತಾ ಅವನಿಗೆ ತಂಗಿಯ ಸಮಾನ ಅಂತ ಯೋಚಿಸಿ ಇಂಥ ಕೆಲಸಕ್ಕೆ ಮುಂದಾದ. ಚಂದು, ಸುಲೋಚನಾ ಅವರು ಮತ್ತು ಶಂಕರ್ ಅವರು ಹುಡುಗಿ ಚೆನ್ನಾಗಿದ್ದಾಳಲ್ವಾ, ಆರ್ಯನಿಗೆ ಸರಿಯಾದ ಜೋಡಿ ಅಂತ ಮಾತಾಡ್ಕೊಳ್ತಿದ್ರೆ ಸಾಮ್ರಾಟ್ಗೆ ಕೋಪ ಬರುತ್ತೆ. ಆದರೆ ಇವ್ರು ಯಾರು ತಿಳಿಯದಂತೆ ಅನ್ವಿತಾ ಜೊತೆ ಮಾತಾಡ್ಬೇಕು ಅಂದ್ಕೊಂಡು ಸುಮ್ಮನಾದ. ಅದೇ ದಿನ ಅನ್ವಿತಾ ಎಲ್ಲಿ ಓದ್ತಿದ್ದಾಳೆ ಏನು ಮಾಡ್ತಿದ್ದಾಳೆ ಅಂತ ಚಂದು ಜೊತೆ ಚೆನ್ನಾಗಿ ಮಾತಾಡ್ತಾ ಅವಳ ವಿವರಗಳನ್ನೆಲ್ಲ ಸಂಗ್ರಹಿಸ್ತಾನೆ. ಇದು ಸಾಕು ನಿನ್ನ ತಕ್ಕಿಸ್ಕೊಳ್ಳಲು ಅಂತ ಅವನ ಮನಸ್ಸಿನಲ್ಲಿ ಕ್ರೂರವಾಗಿ ನಕ್ಕು ಮರುದಿನ ಏನು ಮಾಡಬೇಕು ಅಂತ ಯೋಚಿಸ್ತಿರ್ತಾನೆ. ಇವನು ಇಷ್ಟು ನೀಚ ಅಂತ ಯಾರಿಗೂ ತಿಳಿಯೋದು ಕಾರಣ ಅವನ ಆಟಗಳು ಹೀಗೆ ಸಾಕ್ತಿರುತ್ತವೆ. ಅನ್ವಿತಾ ಮನೆಗೆ ಹೋದ ತಕ್ಷಣ ಇಷ್ಟು ತಡ ಆಯ್ತಲ್ಲಮ್ಮ ಅಂತ ಕೇಳಿದ್ರು ಶರತ್ ಅವರು ಹಾಲ್ನಲ್ಲಿದ್ದು. ಅಣ್ಣನಿಗೆ ಫೋನ್ ಮಾಡಿ ಹೇಳಿದ್ದೆ ಅಲ್ವಾ ಅಪ್ಪ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಶ್ರೀನಾಥ್ ಕಡೆ ನೋಡ್ತಾಳೆ. ಹ್ಞೂ ಹೌದಪ್ಪ ತಂಗಿ ಹೇಳಿದ್ಲು ಅಂತ ಶ್ರೀನಾಥ್ ಹೇಳಿದ ತಕ್ಷಣ ಸರಿ ಮಗಳೇ ತಿಂದು ಮಲಗಿ ಹೋಗು ಅಂದರು ಅವರು. ಹಾಂ ಅಪ್ಪ ಅಂತ ಅನ್ವಿತಾ ಗಟ್ಟಿಯಾಗಿ ಉಸಿರು ಬಿಟ್ಟು ತನ್ನ ರೂಮ್ಗೆ ಹೋಗ್ತಾಳೆ. ಶರತ್ ಅವರು ಮತ್ತು ಶ್ರೀನಾಥ್ ಬಹಳ ಕಟ್ಟುನಿಟ್ಟು ಮನೆಯಲ್ಲಿ. ಮರುದಿನ ಅನ್ವಿತಾ ಕಾಲೇಜಿಗೆ ಹೋಗ್ತಾಳೆ. ಆರ್ಯ ತನ್ನ ಬಿಸ್ನೆಸ್ ಕೆಲಸಗಳ ಮೇಲೆ ಅಲಿತಿರ್ತಾನೆ. ಅಷ್ಟರಲ್ಲಿ ಊಟದ ಸಮಯದಲ್ಲಿ
ಅನ್ವಿತಾ ನಿನಗಾಗಿ ಯಾರೋ ಬಂದಿದ್ದಾರೆ ಅಂತ ಗೆಳತಿಯರು ಬಂದು ಹೇಳಿದ್ದಕ್ಕೆ ಆರ್ಯಾನೇ ಇರಬಹುದು ಅಂದ್ಕೊಂಡು ಅನ್ವಿತಾ ಖುಷಿಯಿಂದ ಹೊರಗೆ ಬರ್ತಾಳೆ. ಆದರೆ ಅವಳು ಪೂರ್ತಿಯಾಗಿ ಹೊರಗೆ ಬಂದು ನೋಡುವಷ್ಟರಲ್ಲಿ ಅಲ್ಲಿ ಆರ್ಯನ ಬದಲಿಗೆ ಸಾಮ್ರಾಟ್ ಇರ್ತಾನೆ. ಅಲ್ಲಿ ಸಾಮ್ರಾಟ್ನನ್ನು ನೋಡಿ ಅನ್ವಿತಾ ಗೊಂದಲದಿಂದ, ನೀವು ಚಂದು ಗಂಡ ಅಲ್ವಣ್ಣ, ನೀವಿಲ್ಲಿ ಏನು ಮಾಡ್ತಿದ್ದೀರಿ ನನ್ನ ಕಾಲೇಜ್ ಹತ್ರ ಅಂತ ಕೇಳಿದ್ಲು ಅನ್ವಿತಾ. ಅಣ್ಣ ಅಂದಿದ್ದಕ್ಕೆ ಮತ್ತೆ ಅವನಿಗೆ ಕೋಪ ಬಂದರೂ ಕೂಡ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ನೇರವಾಗಿ ಹೇಳ್ದ ಸಾಮ್ರಾಟ್. ಹೇಳೋಣ ಅಂದ್ಲು ಅನ್ವಿತಾ. ಆ ಅಣ್ಣ ಅನ್ನೋದನ್ನು ನಿಲ್ಲಿಸ್ತೀಯಾ ಅಂತ ಸಾಮ್ರಾಟ್ ಕಿರಿಕಿರಿಯಿಂದ ಅಂದಾಗ ಸಾಮ್ರಾಟ್ನನ್ನು ಗೊಂದಲದಿಂದ ನೋಡ್ತಿರ್ತಾಳೆ ಅನ್ವಿತಾ. ಆ ಕಡೆ ಯಾರೂ ಇಲ್ಲ, ಇವರಿಬ್ಬರೇ ಇದ್ದಾರೆ ಅಂತ ಖಚಿತಪಡಿಸ್ಕೊಂಡ ಸಾಮ್ರಾಟ್ ಅನ್ವಿತಾಳನ್ನು ಮೇಲಿಂದ ಕೆಳಗೆ ನೋಡ್ತಾ, ಇದು ನೋಡು, ನೀನು ನನ್ನನ್ನು ಅಣ್ಣ ಅನ್ನೋದನ್ನು ನಿಲ್ಲಿಸು. ನೀನು ಆರ್ಯನಿಗೆ ಬೀಳೋದು ನನಗಿಷ್ಟ ಇಲ್ಲ, ಜೊತೆಗೆ ನೀನು ಅವನ ಜೊತೆ ಇರೋದು ನನಗೆ ಹಸಲಿಗಿಷ್ಟ ಇಲ್ಲ, ನೀನು ನನಗಿಷ್ಟ ಆದೆ ಅಂತ ಒಂದು ರೀತಿಯಲ್ಲಿ ಹೇಳ್ತಾನೆ. ಆ ಮಾತು ಕೇಳಿದ ತಕ್ಷಣ ಅನ್ವಿತಾಳ ಕಣ್ಣುಗಳು ದೊಡ್ಡದಾದವು. ಏನು ಮಾತಾಡ್ತಿದ್ದೀರಿ ನೀವು ಅಂತ ಕೇಳ್ತಾಳೆ ನಡುಗೋ ಧ್ವನಿಯಲ್ಲಿ. ಅರ್ಥ ಆಗ್ತಿಲ್ವೇ? ನನಗೆ ನೀನು ಬೇಕು, ಅರ್ಥ ಆಯ್ತಾ? ನೀನು ಕೇಳಿದಷ್ಟು ಹಣ ಕೊಡ್ತೀನಿ, ಜೊತೆಗೆ ನಿನಗೆ ದಿನ ಸುಖ ತೋರಿಸ್ತೀನಿ. ಆ ಆರ್ಯನನ್ನು ಬಿಟ್ಬಿಡು ಅಂತ ಸಾಮ್ರಾಟ್ ವಕ್ರವಾಗಿ ಮಾತಾಡ್ದ ತಕ್ಷಣ ಅನ್ವಿತಾ ಕೋಪದಿಂದ ಅವನ ಕೆನ್ನೆಗೆ ಬಾರಿಸ್ತಾಳೆ. ಆದ್ದರಿಂದ ಅವನ ಅಹಂಕಾರಕ್ಕೆ ಧಕ್ಕೆಯಾಗಿ, ಏನೇ ಚೆನ್ನಾಗಿ ಮಾತಾಡ್ತಿದ್ರೆ ಕೈ ಎತ್ತುತ್ತಿದೆಯಾ ಅಂದ. ಕೈಯಿಂದ ಹೊಡೆದ ಸಂತೋಷ ಪಡು, ಇನ್ನೊಂದು ಸಲ ಹಾಗೆ ಮಾತಾಡಿದ್ರೆ ಚಪ್ಪಲಿಯಿಂದ ಹೊಡಿತೀನಿ ಅಂದ್ಲು ಅನ್ವಿತಾ. ಆಹಾ, ಏನೇ ಅಷ್ಟು ಅಂದ ಚೆನ್ನಾಗಿದೆ ಅಂತ ಮೆರಿತಾ ಇದೆಯಾ? ನಿನ್ನನ್ನು ಆರ್ಯನಿಗೆ ಸಿಗದಂತೆ ನಾನು ಮಾಡ್ತೀನಿ. ನಿನ್ನನ್ನು ನೋಡಿದ ತಕ್ಷಣ ನಿನ್ನ ಪಡೀಬೇಕೆಂಬ ಆಸೆ ಹುಟ್ಟಿದೆ ನನಗೆ. ಆದ್ದರಿಂದ ಖಂಡಿತವಾಗಿ ನಿನ್ನ ಜೊತೆ ಸುಖಪಟ್ಟೆ ತೀರ್ತೀನಿ ನಾನು ಅಂತ ಸಾಮ್ರಾಟ್ ಅಂತಿದ್ರೆ ಈ ಬಾರಿ ಇನ್ನೊಂದು ಏಟು ನೀಡಿದ್ಲು ಅನ್ವಿತಾ. ಹೇಯ್, ನಿಜಕ್ಕೂ ಏನು ಮಾತಾಡ್ತಿದ್ಯಾ ಅಂತ ನಿನಗೆ ತಿಳಿತಿದ್ಯಾ? ನಾನು ಆರ್ಯನಿಗಾಗಲಿರೋ ಹೆಂಡತಿ ಅಂದರೆ ನಿನಗೆ ತಂಗಿ ಆಗ್ತೀನಿ, ಅಷ್ಟು ಜ್ಞಾನ ಕೂಡ ಇಲ್ವಾ ನಿನಗೆ? ಛೀ ಅಂತ ಅಂದ್ಲು ಅನ್ವಿತಾ. ಹಲೋ ತಡಿ, ಯಾರಿಗಣ್ಣ ಯಾರಿಗೆ ತಂಗಿ? ನೀನು ಆರ್ಯನಿಗೆ ಹೆಂಡತಿ ಆದರೆ ತಾನೇ ಆ ಸಂಬಂಧಗಳೆಲ್ಲ ಆಗೋದು. ನೀನು ಅವನಿಗೆ ನಿಜಕ್ಕೂ ಹೆಂಡತಿಯೇ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗದಂತೆ ನಾನು ಮಾಡ್ತೀನಿ. ಅವನ ಪಕ್ಕದಲ್ಲೆಲ್ಲ ನನ್ನ ಪಕ್ಕದಲ್ಲಿ ಮಲಗುವಂತ ಮಾಡ್ತಿದ್ರೆ ನನ್ನ ಹೆಸರು ಸಾಮ್ರಾಟೇ ಅಲ್ಲ ಅಂತ ಅವನು ಹೇಳಿದ ತಕ್ಷಣ ಈ ಬಾರಿ ಇನ್ನೂ ಗಟ್ಟಿಯಾಗಿ ಹೊಡೆಯೋದಕ್ಕೆ ಹೋದ್ಲು. ಆದರೆ ಸಾಮ್ರಾಟ್ ಅನ್ವಿತಾಳ ಕೈ ಹಿಡಿದು ತಿರುವಿ, ಏನೇ ಬಹಳ ಹಾರಾಡ್ತಿದ್ಯಾ? ನೀನು ನಾನು ಹೇಳ್ದಂತೆ ಮಾಡ್ತಿದ್ರೆ ನನ್ನ ಹೆಂಡತಿ ಇದ್ದಾಳಲ್ಲ ಚಂದು, ಅವಳನ್ನ ಕೊಂದು ನಿಮಗೆ ಗಿಫ್ಟಾಗಿ ನೀಡ್ತೀನಿ, ಏನಂತೀಯ? ಅವಳನ್ನ ಕೊಲ್ಲ ಅಂತ ವಿಕೃತವಾಗಿ ನಗ್ದ ಸಾಮ್ರಾಟ್. ಮತ್ತಿತ್ತ ಚಂದು ಏನು ಮಾಡಿದ್ಲೋ? ಅವಳು ಅಮಾಯಕಳು, ಅವಳಿಗೇನಾದರೂ ಆದರೆ ನಿನ್ನನ್ನು ಕೊಂದು ಹೂತು ಹಾಕ್ತೀನಿ ಅಂತ ಅನ್ವಿತಾ ಹೇಳಿದ ತಕ್ಷಣ, ನಿನಗೆ ಅಷ್ಟು ಶಕ್ತಿ ಇಲ್ಲಪ್ಪ, ನೀನು ಹೇಳ್ದಂತೆ ಮಾಡಬೇಕು, ಇಲ್ದಿದ್ರೆ ಅವಳನ್ನ ಏನು ಮಾಡ್ತೀನಿ ಅಂತ ನೀನು ಮಾಡಿ ತೋರಿಸ್ತೀನಿ, ಇವತ್ತಿಗೆ ಇದು ಸಾಕು ಅಂತ ಅವಳ ಕೆನ್ನೆ ಸವರ್ದ. ಅವನು ಅನ್ವಿತಾಳನ್ನೇ ನೋಡ್ತಾ ತನ್ನ ಬೈಕ್ ತೊಗೊಂಡು ಹೊರಟೋದ ಮೇಲೆ ಅನ್ವಿತಾಗೆ ತನ್ನ ಮೈ ಮೇಲೆ ಹುಳಗಳು ಅರಿದಾಡ್ದಂಥ ಅನುಭವ ಆಯಿತು. ಈಗಲೇ ಈ ವಿಷಯ ಆರ್ಯನಿಗೆ ಹೇಳಬೇಕಂತ ಫೋನ್ ತೆಗಿಯೋಷ್ಟರಲ್ಲಾಗಲೇ ಸಾಮ್ರಾಟ್ ಕಡೆಯಿಂದ ಮೆಸೇಜ್ ಬಂದಿರುತ್ತೆ ಅನ್ವಿತಾಗೆ. ಈ ವಿಷಯ ಆರ್ಯನಿಗೆ ತಿಳಿದ್ರೆ ನಾಳೆ ಬೆಳಗಾಗುವಷ್ಟರಲ್ಲಿ ಚಂದು ಶವವಾಗಿ ಅವರ ಮನೆಯಲ್ಲಿ ಬೀಳ್ತಾಳೆ, ಜಾಗ್ರತೆ. ಆರ್ಯನಿಗೆ ಫೋನ್ ಮಾಡಬೇಕೆಂಬ ವಿಷಯ ಕೂಡ ಮರೆತು ನೋವಿನಿಂದ ಅಲ್ಲೇ ಬೆಂಚಿನ ಮೇಲೆ ಕೂತು ಬಿಡ್ತಾಳೆ. ಯಾಕೆ ಇವನು ಹೀಗೆ ಮಾಡ್ತಿದ್ದಾನೆ? ನಿಜಕ್ಕೂ ಚಂದುಗೆ ಇಂಥವನ ಜೊತೆ ಮದುವೆ ಹೇಗೆ ಮಾಡಿದ್ರು ಆಂಟಿ ಅಂಕಲ್ ಅವರು ಅಂತ ತಲೆ ಹಿಡಿದು ಕೂತಿರ್ತಾಳೆ ಅನ್ವಿತಾ. ಅಷ್ಟರಲ್ಲಿ ಆರ್ಯನಿಂದ ಫೋನ್ ಬರುತ್ತೆ ಅವಳಿಗೆ. ಸಾಮ್ರಾಟ್ ಮಾಡಿದ ಕೆಲಸಕ್ಕೆ ಅವಳ ಕಣ್ಣುಗಳಿಂದ ನೀರು ಸುರಿತಿದ್ರೆ, ಹಲೋ ಆರ್ಯ ಅಂದ್ಲು. ಅನ್ವಿತಾಳ ಧ್ವನಿಯಲ್ಲಿನ ವ್ಯತ್ಯಾಸ ಗುರುತಿಸಿದ ಆರ್ಯ, ಏನಾಯಿತು, ಧ್ವನಿ ಯಾಕೆ ಹೀಗೆ ಡಲ್ಲಾಗಿ ಬರ್ತಿದೆ ಅಂದ. ಏನಿಲ್ಲ ಕಣೋ, ಸ್ವಲ್ಪ ತಲೆನೋವಷ್ಟೇ ಅಂತ ಮರೆ ಮಾಚಿದ್ಲು ಅನ್ವಿತಾ. ಓಹ್ ಸರಿ, ಮಾತ್ರೆ ತಗೋ, ಕಡಿಮೆ ಆಗುತ್ತೆ, ಬೇಕಿದ್ರೆ ನಾನು ಬರಲಾ ಮನೆ ಹತ್ರ ಬಿಡೋದಕ್ಕೆ ಅಂತ ಕೇಳ್ದ ಆರ್ಯ. ಬೇಡ ಆರ್ಯ, ಇಂಪಾರ್ಟೆಂಟ್ ಕ್ಲಾಸ್ ಇದೆ ಕಣೋ, ನಾನು ಮಾತ್ರೆ ತಗೋತೀನಿ, ಕಡಿಮೆ ಆಗುತ್ತೆ ಬಿಡು. ನೀನು ಎಲ್ಲಿದೆಯಾ ಅಂದ ಹಾಗೆ, ಊಟ ಮಾಡಿದ್ಯಾ ಅಂತ ಕೇಳಿದ್ಲು. ಇನ್ನೂ ಇಲ್ಲ ಕಣೋ, ಅದೇ ಲೋನ್ ಕೆಲಸಕ್ಕಾಗಿ ಅಲಿತಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಕೆಲಸದಲ್ಲೇ ಇದ್ದೀನಿ, ನೀನು ಜಾಗ್ರತೆ. ನೀನು ತಿಂದೆಯೋ ಇಲ್ವೋ ಅಂತ ಕೇಳಲು ಫೋನ್ ಮಾಡಿದೆ ಅಂದ. ಊಟದ ಸಮಯ ಆಯ್ತಲ್ವಾ, ಮಾತ್ರೆ ತೊಗೊಂಡು ಊಟ ಮಾಡ್ತೀನಿ ಸರಿನಾ, ಸಂಜೆ ಫೋನ್ ಮಾಡ್ತೀನಿ ಇಡು ಆರ್ಯ ಅಂದ್ಲು ಅನ್ವಿತಾ. ಸರಿ ಅನ್ವಿತಾ, ಜಾಗ್ರತೆ ಅಂತ ಆರ್ಯ ಕೂಡ ಫೋನ್ ಇಟ್ಟ ಮೇಲೆ ಅನ್ವಿತಾಗಿನ್ನು ಕಾಲೇಜ್ನಲ್ಲಿ ಇರೋದಕ್ಕೆ ಮನಸ್ಸಿಲ್ಲದೆ ಮನೆಗೆ ಹೊರಟೋದ್ಲು. ತನ್ನ ರೂಮ್ಗೆ ಹೋಗಿ ಸಾಮ್ರಾಟ್ ತನ್ನನ್ನು ಮುಟ್ಟಿದ್ದಕ್ಕಾಗಿ ಮೊದಲು ಹೋಗಿ ಅರ್ಧ ಗಂಟೆ ಉಜ್ಜಿ ಸ್ನಾನ ಮಾಡಿ ಅಳ್ತಾ ಬೆಡ್ ಮೇಲೆ ಮಲಗಿಬಿಡ್ತಾಳೆ. ಅವನಿಗೆ ನಾನು ತಂಗಿ ಸಮಾನ ಅಲ್ವಾ, ಅವನಿಗೆ ಇಂಥ ಆಲೋಚನೆ ಹೇಗೆ ಬಂತು? ನಿಜಕ್ಕೂ ಚಂದು ಇವನನ್ನು ಹೇಗೆ ಸಹಿಸ್ತಿದ್ದಾಳೆ? ಚಂದುಗೆ ಹೆಸರಿಗೆ ಇವನು ನಿಜ ರೂಪ ತಿಳಿದಿದೆಯೋ ಇಲ್ವೋ ಅಂತ ಯೋಚಿಸ್ತಾ ಅಳ್ತಾ ಹಾಗೆ ಮಲಗ್ತಾಳೆ ಅನ್ವಿತಾ. ಕ್ಲಾಸ್ಗಳು ತಪ್ಪತ್ವೆ ಅಂತ ಮರುದಿನ ಕೂಡ ಬೇಸರದಿಂದಲೇ ಕಾಲೇಜಿಗೆ ಹೋಗ್ತಾಳೆ. ಅಂದು ಬೆಳಗ್ಗೆ ಆರ್ಯ ಕಾಲೇಜಿಗೆ ಬಂದು
ಮೇಡಮ್ ಬಳಿ ಪರ್ಮಿಷನ್ ಪಡೆದು ಅನ್ವಿತಾಳನ್ನು ಸ್ವಲ್ಪ ಹೊತ್ತು ಹೊರಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೋ ಅಂತ ಕೇಳಿದ್ಲು ಅನ್ವಿತಾ. ಹೇಳ್ತೀನಿ ನಡಿ ಅಂತ ಅನ್ವಿತಾಳನ್ನು ಒಂದು ಕಾಫಿ ಶಾಪ್ ಕರ್ಕೊಂಡು ಹೋಗಿ ಕಾಫಿ ಆರ್ಡರ್ ಮಾಡಿದ್ಮೇಲೆ ಇಬ್ಬರು ಕುಡಿತಾ, ಹೈದ್ರಾಬಾದ್ನಲ್ಲಿ ಕೆಲಸ ಇದೆ, ಅದು ತಿನ್ನಬೇಕಾಗುತ್ತೆ, ಬಿಸ್ನೆಸ್ ಕೆಲಸಕ್ಕಾಗಿ ಹೋಗ್ತಿದ್ದೀನಿ ಅಂತ ಹೇಳಿದ ಆರ್ಯ ತನ್ನ ವ್ಯವಹಾರದ ಕೆಲಸದ ಮೇಲೆ ಹೋಗ್ತಿದ್ದಾನೆ ಅಂತ ತಿಳಿದ ತಕ್ಷಣ ಅನ್ವಿತಾಳಿಗೆ ಹೇಳಬೇಕಂತ್ಕೊಂಡ ವಿಷಯ ಬಾಯಿಗೆ ಬರಲಿಲ್ಲ. ನಿಜವಾಗಿ ಆದರೆ ಆ ಸಾಮ್ರಾಟ್ ಬಗ್ಗೆ ಪೂರ್ತಿ ಹೇಳಿಬಿಡ್ಬೇಕಂತ್ಕೊಂಡ್ಳು. ಆದರೆ ಈಗ ಈ ವಿಷಯ ಹೇಳಿದ್ರೆ ಅವನ ವ್ಯವಹಾರದ ಕೆಲಸಕ್ಕೆ ತೊಂದರೆ ಆಗುತ್ತೆ. ಬಹಳ ದಿನಗಳ ನಂತರ ಅವನಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ, ಲೋನ್ ಕೂಡ ಮಂಜೂರಾಗಿದೆ. ಈಗ ಅದೆಲ್ಲವೂ ನನ್ನ ಕಾರಣದಿಂದ ಹಾಳಾಗೋದು ಇಷ್ಟ ಇಲ್ಲ ಅಂತ ಮುಚ್ಚಿಟ್ಲು. ಆದರೆ ಅದೆಷ್ಟು ದೊಡ್ಡ ತಪ್ಪು ಆಗ ಅನ್ವಿತಾಗ ಅರ್ಥ ಆಗಲಿಲ್ಲ. ಒಳ್ಳೆಯದಾಗಲಿ ಬಂಗಾರ, ನಿನ್ನ ಕೆಲಸ ಯಶಸ್ವಿಯಾಗಿ ನೀನು ವ್ಯವಹಾರದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಹಾರೈಸ್ತೀನಿ ಅಂತ ಆರ್ಯನಿಗೆ ಶುಭ ಕೋರಿದ್ಲು ಅನ್ವಿತಾ. ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ, ಅದಕ್ಕೆ ನಿನ್ನ ಹೊರಗೆ ಕರ್ಕೊಂಡು ಬಂದಿದ್ದು. ಜಾಗೃತಿಯಾಗಿರು ನೀನು, ಮತ್ತು ದಿನ ಬೆಳಗ್ಗೆ ಸಂಜೆ ಫೋನ್ ಮಾಡ್ತೀನಿ ಸರಿನಾ? ಏನಾದರೂ ತೊಂದರೆ ಇದ್ದರೆ ನನಗೆ ಹೇಳು. ಪರೀಕ್ಷೆಗಳು ಕೂಡ ಹತ್ರ ಬರ್ತಿವೆ ಅಲ್ವಾ, ಚೆನ್ನಾಗಿ ಓದ್ಕೋ ಸರಿನಾ ಅಂದ. ಹಾಂ ಸರಿ ಆರ್ಯ ಅಂದ್ಲು ಅನ್ವಿತಾ. ದಿನ ಬೆಳಿಗ್ಗೆ ಬರುವಾಗ ಸಂಜೆ ಹೋಗುವಾಗ ಬಸ್ನಲ್ಲಿ ಜಾಗ್ರತೆ ಅಂತ ಆರ್ಯ ಹೇಳಿದ್ದಕ್ಕೆ, ಇಲ್ಲ ಕಣೋ ಬಸ್ಸಿಗೆ ಬರೋಲ್ಲ, ನಿತ್ಯ ಇದ್ದಾಳಲ್ಲ ಅವಳು ಸ್ಕೂಟಿಯಲ್ಲಿ ಬರ್ತೀನಿ ಬಿಡು ಅಂತ ಹೇಳಿದ್ಲು ಅನ್ವಿತಾ. ನಿತ್ಯ ಮೇಲೆ ಪೂರ್ತಿ ನಂಬಿಕೆ ಇದ್ದಿದ್ದರಿಂದ ಸರಿ ಹಾಗೆ ಮಾಡು ಹಾಗಿದ್ರೆ ಅಂತ ಅನ್ವಿತಾಗ 100 ಸಲ ಜಾಗ್ರತೆಯನ್ನು ಹೇಳಿ ಅವಳನ್ನ ಕಾಲೇಜಲ್ಲಿ ಬಿಟ್ಟು ಆರ್ಯ ಹೈದ್ರಾಬಾದ್ ಪ್ರಯಾಣ ಆರಂಭಿಸ್ತಾನೆ. ಇಲ್ಲಿ ಊರಿನಲ್ಲಿ ಏನೆಲ್ಲ ವಿಷಯಗಳು ನಡೀತಿವೆ ಅಂತ ತಿಳಿಯೋದಿಗೆ. ಆರ್ಯ ಹೈದ್ರಾಬಾದ್ಗೆ ಹೋಗಿದ್ದಾನೆ ಅಂತ ತಿಳಿದ ಸಾಮ್ರಾಟ್ ಇನ್ನೂ ಹೆಚ್ಚಾಗಿ ಅಬ್ಬರಿಸ್ತಾನೆ. ಆರ್ಯ ಹೋದ್ಮೇಲೆ ಮರುದಿನವೇ ಅನ್ವಿತಾ ಕಾಲೇಜ್ ಹತ್ರ ಹೋಗಿ ಅವಳನ್ನ ಬಹಳ ಅಸಭ್ಯವಾಗಿ ಮಾತಾಡ್ತಾ, ನೀನು ನನಗೆ ಬೇಕು, ಸುಖ ಕೊಡಬೇಕು, ಅದು ಇದು ಅಂತ ಮಾತಾಡ್ತಿದ್ರೆ ಅನ್ವಿತಾ ಅವನನ್ನು ಇಷ್ಟ ಬಂದಂತೆ ತನ್ನ ಪುಸ್ತಕಗಳಿಂದ ಹೊಡೆಯುತ್ತಾ, ನಿನಗೆ ನನ್ನ ತಂಗಿ ಸಮಾನ ಅಲ್ವಾ, ಯಾಕೋ ಹೀಗೆ ಮಾತಾಡಿ ನನ್ನ ಕೊಲ್ತಿದ್ಯಾ, ನೀನು ನಿಜಕ್ಕೂ ಮನುಷ್ಯನಾ ಅಂತ ಅವನ ಮುಖದ ಮೇಲೆ ಉಗಳಿದ್ಲು. ಅದಕ್ಕೆ ಅವನು ಬಹಳ ನೋವುಪಟ್ಟು ಅನ್ವಿತಾಳ ಕೂದಲು ಹಿಡಿದು ತನ್ನ ಹತ್ರ ಕೆಳ್ಕೊಂಡು, ಏನೇ ಸುಮ್ಮನೆ ಇದ್ದರೆ ಮೆರಿತಿದ್ಯಾ, ನಿನಗೆ ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ತಲೆಗೆ ಹೋಗ್ತಿಲ್ಲ ಅಲ್ವಾ, ನಿನಗೆ ಆರ್ಯ ಸಿಗದಂತೆ ಮಾಡಿದರೆ ನನ್ನ ಹೆಸರು ಸಾಮ್ರಾಟೇ ಅಲ್ಲ ಕಣೆ. ಆ ಆರ್ಯ ಈ ಊರಿನಲ್ಲಿ ಇಲ್ಲದಷ್ಟು ದಿನ ಚಂದುವನ್ನು ಹೊರಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂದವನು ಅವಳನ್ನ ಹೊರಗೆ ಕರ್ಕೊಂಡು ಹೋಗಿ ಮೈಮರೆಸುವ ಮಾತ್ರೆ ನೀಡಿ ಅವಳನ್ನ ವೇಷಗೃಹಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವಳನ್ನ ಬೆತ್ತಲೆ ಮಾಡಿ 4-5 ಜನರ ಜೊತೆ ಅವಳ ಮೇಲೆ ಅತ್ಯಾಚಾರ ಮಾಡಿಸ್ತೀನಿ ಅಂತ ಅನ್ವಿತಾ ವಿಡಿಯೋ ಕಾಲ್ ಮಾಡಿ ಬೆದರಿಸ್ತಾನೆ. ಅನ್ವಿತಾ, ನೀನು ನನಗೆ ಮಣಿ ಬೇಕು, ಇಲ್ದಿದ್ರೆ ಇವಳ ಜೀವನವನ್ನು ಬೀದಿ ಪಾಲಾಗಿಸ್ತೀನಿ, ಅದು ಇದು ಅಂತ. ಚಂದುಗೆ ಏನು ಮಾಡಬೇಡ, ನಿನ್ನ ಕೈ ಮುಗಿತೀನಿ ಪ್ಲೀಸ್, ನನಗೆ ಯೋಚಿಸೋದಕ್ಕೆ ಸ್ವಲ್ಪ ಸಮಯ ಕೊಡು ಅಂತ ಅನ್ವಿತಾ ಹೆದರತ್ಲೆ ಅವನ ಭಯಕ್ಕೆ ಮೆಲ್ಲಗೆ ಮಾತಾಡ್ತಾಳೆ. ಆದರೆ ಅವನಿಗೆ ಮಣಿಯೋದಿಲ್ಲ. ಅನ್ವಿತಾ ಏನು ಮಾಡಿದ್ರು ಅವನಿಗೆ ಮಣಿತಿಲ್ಲ ಅಂತ ಚಂದುವಿನ ಹೊಟ್ಟೆಯಲ್ಲಿ ಹಾಕ್ತಾನೆ ಪ್ರಾಣ ತುಂಬಿಕೊಳ್ತಿದ್ದ. ಅವನ ರಕ್ತವನ್ನು ಯಾವುದೋ ಮದ್ದನ್ನು ಸೇರಿಸಿ ಅವಳಿಗೆ ಕುಡಿಸಿ ಅವಳಿಗೆ ಅಪಾರ್ಷನ್ ಆಗುವಂತೆ ಮಾಡಿ ಆ ವಿಷಯವನ್ನು ಕೂಡ ಅನ್ವಿತಾಗಿ ಹೇಳ್ತಾನೆ. ಡಾಕ್ಟರ್ ರಿಪೋರ್ಟ್ ಸಮೇತ ಅವಳಿಗೆ ತೋರಿಸ್ತಾ. ಆರ್ಯ ಇಲ್ಲದ 10 ದಿನಗಳು ಸಾಮ್ರಾಟ್ನಿಂದ ಬಹಳ ನೋವು ಅನುಭವಿಸಿದ್ಲು ಅನ್ವಿತಾ. ಅತ್ತ ಆರ್ಯನಿಗೆ ಹೇಳಲಾಗದೆ, ಇತ್ತ ಸಾಮ್ರಾಟ್ನನ್ನು ಏನೂ ಮಾಡಲಾಗದೆ, ಈಗ ಏನಾದರೂ ಮಾಡಿದ್ರೆ ಚಂದು ಜೀವನ ಬಲಿಯಾಗಬಹುದು ಅಂತ ದಿನ ಅಳ್ತಾ ಏನು ಮಾಡಬೇಕಂತ ಯೋಚಿಸ್ತಾ ನೋವು ಪಡ್ತಿದ್ಲು ಅನ್ವಿತಾ. ಆರ್ಯ ಬಂದ ತಕ್ಷಣ ಅವನಿಗೆ ಆ ವಿಷಯ ಹೇಳಬೇಕಂದ್ಕೊಂಡ್ಳು. ಆದರೆ ಸಾಮ್ರಾಟ್, ಚಂದುವನ್ನು ಈ ಬಾರಿ ಖಂಡಿತವಾಗಿ ಕೊಂದು ಬಿಡ್ತೀನಿ, ಕೊಲ್ಲೋದು ಮಾತ್ರ ಅಲ್ಲ, ಅವಳನ್ನ ಸಾಯಿಸೋ ಮುನ್ನ ಏನು ಮಾಡ್ತೀನಿ ಅಂತ ನಿನಗೆ ಈಗಾಗಲೇ ಟ್ರೈಲರ್ ತೋರಿಸಿದ್ದೀನಿ, ಈ ಸಲ ನೇರವಾಗಿ ಸಿನಿಮಾ ತೋರಿಸ್ತೀನಿ ಅಂತ ಅವಳನ್ನ ಬೆದರಿಸಿ ಆರ್ಯನಿಗೆ ಏನು ಹೇಳ್ದಂತೆ ಮಾಡ್ದ. ನಿಜವಾಗಿಯೂ ಅನ್ವಿತಾ ಆ ವಿಷಯವನ್ನು ಆರ್ಯನಿಗೆ ಹೇಳಿದರೆ ಅವನು ಯಾವುದಕ್ಕೂ ಹೆಸೋದಿಲ್ಲ ಅಂತ ತಿಳಿದ ಅನ್ವಿತಾ ಆ ವಿಷಯವನ್ನು ತನ್ನಲ್ಲೇ ಮುಚ್ಚಿಟ್ಕೊಳ್ತಾಳೆ. ಹಾಗೆ ಆರ್ಯ ತನ್ನ ಬಿಸ್ನೆಸ್ ಎಲ್ಲ ಸಿದ್ಧತೆ ಮಾಡ್ಕೊಂಡು ಊರಿಗೆ ಬಂದು ಆ ವಿಷಯ ಮನೆಯಲ್ಲಿ ಎಲ್ಲರ ಜೊತೆ ಸಂತೋಷವಾಗಿ ಹಂಚ್ಕೊಂಡು ಆಮೇಲೆ ಕಾಲೇಜಿಗೆ ಹೋಗಿ ಅನ್ವಿತಾಳನ್ನು ಹೊರಗೆ ಕರ್ಕೊಂಡು ಹೋಗಿ ಆ ವಿಷಯ ಅವಳ ಜೊತೆ ಕೂಡ ಹೇಳಿ ಸಂತೋಷ ಪಡ್ತಾನೆ. ಆರ್ಯನಿಗಿರೋ ಸಂತೋಷದಲ್ಲಿ ತನ್ನ ನೋವನ್ನು ಪಕ್ಕಕ್ಕೆ ತಳ್ಳಿ ಆರ್ಯನ ಖುಷಿ ನೋಡಿ ತಾನು ಕೂಡ ಖುಷಿ ಪಡ್ತಾಳೆ ಅನ್ವಿತಾ. ಹಾಗೆ ಸಂಜೆ ಆರ್ಯನ ಜೊತೆ ಸುತ್ತಾಡ್ತಿದ್ದ ಅನ್ವಿತಾಳನ್ನು ಶ್ರೀನಾಥ್ ಮತ್ತು ಶರತ್ ಅವರು ನೋಡ್ತಾರೆ. ಅಷ್ಟೇ ಕೋಪದಿಂದ ಅವ್ರ ಮನೆಗೆ ಹೊರಟು ಹೋಗಿ ಅನ್ವಿತಾ ಮನೆಗೆ ಬಂದ ತಕ್ಷಣ ಅವಳು ಹೊಡೆದು, ಯಾರವನು ಅವನ ಜೊತೆ ಹೊರಗೆ ಸುತ್ತಾಡ್ತಿದ್ಯಾ ಅಂತ ಅನ್ವಿತಾಳನ್ನು ಶ್ರೀನಾಥ್ ಅವರು ಪ್ರಶ್ನಿಸ್ತಾರೆ. ಹೇಗಿದ್ದರೂ ಮನೆಯಲ್ಲಿ ತಿಳಿದು ಹೋಯಿತು ಅಂತ ಅವಳು, ಆರ್ಯ ಮತ್ತು ನಾನು ಇಂಟರ್ನಿಂದ ಪ್ರೀತಿಸ್ತಾ ಇದ್ದೀವಿ, ನಾನು ಮದುವೆ ಆದರೆ ಅವನನ್ನೇ ಮಾಡ್ಕೊಳ್ತೀನಿ ಅಂತ ಅನ್ವಿತಾ ಖಂಡಿತವಾಗಿ ಹೇಳಿದ್ದಕ್ಕೆ ಆ ವಿಷಯ ಕಿಂಚಿತ್ತು ಇಷ್ಟವಾಗದ ಶ್ರೀನಾಥ್ ತಂಗಿಯನ್ನು ಹೊಡೆದು, ಇಂಥ ಪ್ರೇಮ ಗೀಮ ಅಂದರೆ ನನಗೆ ನಿಜಕ್ಕೂ ಇಷ್ಟ ಇಲ್ಲ, ಅವನ್ನ ಮರೆತು ಬಿಡು, ಇನ್ನು ಕಾಲೇಜಿಲ್ಲ ಏನೂ ಇಲ್ಲ ನಿನಗೆ, ಇನ್ನು ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸೋದೇ ಸರಿ, ಚೆನ್ನಾಗಿ ಓದ್ತೀಯ ಅಂತ ಕಾಲೇಜ್ ಕಳಿಸಿದ್ರೆ ಈ ಪ್ರೇಮ ಗೀಮ ಅಂತ ಅಲಿತಾ ನಮ್ಮ ಮರ್ಯಾದೆಯನ್ನು ಹರಾಜಾಗ್ತೀಯಾ
ಅಂತ ಅನ್ವಿತಾಳ ನಂದಿನಿಂದ ಮನೆಯಲ್ಲಿ ಕೂಡ ಹಾಕ್ತಾರೆ ಶ್ರೀನಾಥ್ ಮತ್ತು ಶರತ್ ಅವರು. ವಸಂತಿ ಅವರು ಮತ್ತು ಶ್ವೇತಾ ಎಷ್ಟು ಹೇಳಿದ್ರು ಕೂಡ ಅನ್ವಿತಾಳನ್ನು ಆ ರೂಮಿಂದ ಹೊರಗೆ ಬರೋದಕ್ಕೆ ಬಿಡೋದಿಲ್ಲ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋವನ್ನು ಮೊದಲೇ ನೋಡಿ. ಥ್ಯಾಂಕ್ ಯು.